ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣವಾದಂತಹ ವೃತಗಳಲ್ಲಿ ಒಂದಾದಂತಹ ವಟ ಸಾವಿತ್ರಿ ವೃತದ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆಲ್ಲರಿಗೂ ತಿಳಿಸಿಕೊಡಲಿದ್ದೇನೆ. ಈ ವೃತವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಐಶ್ವರ್ಯ ಹಾಗೂ ಅಖಂಡ ಸೌಭಾಗ್ಯಕ್ಕಾಗಿ ಆಚರಿಸುತ್ತಾರೆ. ಜೊತೆಗೆ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬ ಉದ್ದೇಶದಿಂದಲೂ ಈ ವೃತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. 2026ರಲ್ಲಿ ವಟ ಸಾವಿತ್ರಿ ವೃತ ಯಾವ ದಿನ ಬಂದಿದೆ, ಇದರ ಮಹತ್ವವೇನು, ಈ ವೃತದ ಹಿಂದೆ ಇರುವ ಪೌರಾಣಿಕ ಕಥೆ ಏನು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಈ ವೃತದಿಂದ ದೊರೆಯುವ ಫಲಗಳೇನು ಎಂಬುದನ್ನು ವಿವರವಾಗಿ ನೋಡೋಣ. ವಟ ಸಾವಿತ್ರಿ ವೃತವು ಕೇವಲ ಒಂದು ಆಚರಣೆಯಲ್ಲ, ಇದು ಮಹಿಳೆಯ ಭಕ್ತಿ, ನಿಷ್ಠೆ, ತ್ಯಾಗ, ಧೈರ್ಯ ಹಾಗೂ ಪತಿವ್ರತ ಧರ್ಮದ ಪ್ರತೀಕವಾಗಿದೆ. ವಟ ಎಂದರೆ ಆಲದ ಮರ. ಹಿಂದೂ ಧರ್ಮದಲ್ಲಿ ಆಲದ ಮರವನ್ನು ಅತ್ಯಂತ ಪವಿತ್ರವಾದ ಮರವೆಂದು ಪರಿಗಣಿಸಲಾಗುತ್ತದೆ. ಈ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ ಇದೆ. ಆಲದ ಮರದ ಬೇರುಗಳಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ಶ್ರೀ ಮಹಾವಿಷ್ಣು ಹಾಗೂ ಶಾಖೆಗಳಲ್ಲಿ ಶಿವ ಪರಮಾತ್ಮ ನೆಲೆಸಿದ್ದಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ವಟ ಸಾವಿತ್ರಿ ವೃತದ ದಿನ ಆಲದ ಮರ ಪೂಜೆ ಮಾಡುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುತ್ತದೆ. ಆಲದ ಮರವು ದೀರ್ಘಾಯುಷ್ಯ ಮತ್ತು ಸ್ಥಿರತೆಯ ಸಂಕೇತವಾಗಿರುವುದರಿಂದ ಪತಿಯ ಆರೋಗ್ಯ ವೃದ್ಧಿಗಾಗಿ ಈ ಮರದ ಪೂಜೆ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಈ ವೃತದ ಮಹತ್ವವನ್ನು ಹೆಚ್ಚಿಸುವುದು ಸಾವಿತ್ರಿ ಮತ್ತು ಸತ್ಯವಾನರ ಪವಿತ್ರ ಕಥೆ. ಪುರಾಣಗಳ ಪ್ರಕಾರ ರಾಜ ಅಶ್ವಪತಿಯ ಪುತ್ರಿಯಾದ ಸಾವಿತ್ರಿ ಅತ್ಯಂತ ಜ್ಞಾನವಂತಳು, ಧೈರ್ಯವಂತಳು ಹಾಗೂ ಪತಿವ್ರತೆಯಾಗಿದ್ದಳು. ಮದುವೆಯ ವಯಸ್ಸಿಗೆ ಬಂದಾಗ ಆಕೆ ಸತ್ಯವಾನ ಎಂಬ ರಾಜಕುಮಾರನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು. ಆದರೆ ಮಹರ್ಷಿ ನಾರದರು ಸತ್ಯವಾನನು ಮದುವೆಯಾದ 1 ವರ್ಷದೊಳಗೆ ಮರಣ ಹೊಂದುತ್ತಾನೆ ಎಂದು ಮುಂಚಿತವಾಗಿಯೇ ತಿಳಿಸಿದ್ದರು. ಆದರೂ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ತನ್ನ ಧರ್ಮ ಮತ್ತು ಪ್ರೀತಿಯ ಮೇಲೆ ವಿಶ್ವಾಸ ಇಟ್ಟುಕೊಂಡು ಸತ್ಯವಾನನನ್ನೇ ಆದಳು. ಮದುವೆಯಾಗಿ 1 ವರ್ಷ ಕಳೆದ ನಂತರ ನಾರದರು ಹೇಳಿದ ದಿನ ಸಮೀಪಿಸುತ್ತಿದ್ದಂತೆ ಸಾವಿತ್ರಿ ಕಠಿಣ ಉಪವಾಸವನ್ನು ಆಚರಿಸಲು ಪ್ರಾರಂಭಿಸಿದಳು. ಸತ್ಯವಾನನ ಮರಣ ಸಂಭವಿಸುವ ದಿನ ಆಕೆ ತನ್ನ ಪತಿಯೊಂದಿಗೆ ಕಾಡಿಗೆ ತೆರಳಿದಳು. ಕಾಡಿನಲ್ಲಿ ಮರ ಕಡಿಯುತ್ತಿದ್ದ ವೇಳೆ ಸತ್ಯವಾನನಿಗೆ ತೀವ್ರ ತಲೆನೋವು ಕಾಣಿಸಿಕೊಂಡು ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಮಲಗಿದನು. ಕೆಲವೇ ಕ್ಷಣಗಳಲ್ಲಿ ಅವನು ಪ್ರಾಣ ತ್ಯಜಿಸಿದನು. ಆಗ ಯಮಧರ್ಮರಾಜನು ಸತ್ಯವಾನನ ಆತ್ಮವನ್ನು ಕೊಂಡೊಯ್ಯಲು ಬಂದನು. ಆದರೆ ಸಾವಿತ್ರಿ ತನ್ನ ಪತಿಯನ್ನು ಬಿಟ್ಟು ಹೋಗಲು ಸಿದ್ಧಳಾಗಿರಲಿಲ್ಲ. ಯಮಧರ್ಮರಾಜನ ಹಿಂದೆ ನಡೆಯುತ್ತಾ ತನ್ನ ಪತಿಯೊಂದಿಗೆ ತಾನು ಬರಲು ಇಚ್ಛಿಸುತ್ತೇನೆ ಎಂದು ತಿಳಿಸಿದಳು. ಸಾವಿತ್ರಿಯ ಭಕ್ತಿ, ಪತಿವ್ರತ ಧರ್ಮ, ಬುದ್ಧಿವಂತಿಕೆ ಮತ್ತು ವಿನಯದಿಂದ ಯಮಧರ್ಮರಾಜನು ಬಹಳ ಸಂತುಷ್ಟನಾದನು. ಅವಳಿಗೆ ಹಲವು ವರಗಳನ್ನು ನೀಡಲು ಒಪ್ಪಿಕೊಂಡನು. ಸಾವಿತ್ರಿಗೆ ಮೊದಲಿಗೆ ತನ್ನ ಅತ್ತೆ ಮಾವಂದಿರ ರಾಜ್ಯ, ನಂತರ ಅವರ ದೃಷ್ಟಿ ಮತ್ತು ಸಮೃದ್ಧಿ, ನಂತರ ತನ್ನ ತಂದೆಗೆ ಪುತ್ರ ಸಂತಾನ ದೊರೆಯಲಿ ಎಂದು ವರಗಳನ್ನು ಕೇಳಿಕೊಂಡಳು. ಯಮನು ಅವುಗಳನ್ನೆಲ್ಲ ನೀಡಿದನು. ಕೊನೆಗೆ ತಾನು ಸತ್ಯವಾನನಿಂದ ಮಕ್ಕಳನ್ನು ಪಡೆಯುವಂತಾಗಲಿ ಎಂದು ಕೇಳಿದಾಗ ಯಮಧರ್ಮರಾಜನಿಗೆ ತನ್ನ ಮಾತಿನ ಅರ್ಥ ತಿಳಿಯಿತು. ಪತಿ ಜೀವಂತವಾಗಿರದೆ ಮಕ್ಕಳು ಹೇಗೆ ಸಾಧ್ಯ ಎಂದು ಅರಿತು ಅವಳ ಭಕ್ತಿಗೆ ಮೆಚ್ಚಿ ಸತ್ಯವಾನನ ಪ್ರಾಣವನ್ನೇ ಮರಳಿ ನೀಡಿದನು. ಈ ಘಟನೆ ಪತಿವ್ರತೆ ಧರ್ಮದ ಮಹಿಮೆಯನ್ನು ಸಾರುತ್ತದೆ. ಅಂದಿನಿಂದಲೇ ವಟ ಸಾವಿತ್ರಿ ವೃತವನ್ನು ಅಖಂಡ ಸೌಭಾಗ್ಯದ ವೃತವೆಂದು ಆಚರಿಸಲಾಗುತ್ತದೆ. 2026ನೇ ಇಸ್ವಿಯಲ್ಲಿ ವಟ ಸಾವಿತ್ರಿ ವೃತವು ಜೂನ್ 29ನೇ ತಾರೀಕು ಸೋಮವಾರದಂದು ಬಂದಿದೆ. ಇದೇ ದಿನ ಜ್ಯೇಷ್ಠ ಪೌರ್ಣಿಮೆಯೂ ಇರುವುದರಿಂದ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ಜ್ಯೇಷ್ಠ ಪೌರ್ಣಿಮೆಯಂದು ವಟ ಸಾವಿತ್ರಿ ವೃತವನ್ನು ಆಚರಿಸುವುದರಿಂದ ವಿಶೇಷ ಪುಣ್ಯ ಫಲಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಹುಣ್ಣಿಮೆ ತಿಥಿಯು ಜೂನ್ 29ರಂದು ಬೆಳಿಗ್ಗೆ 3:06 ಪ್ರಾರಂಭವಾಗಿ ಜೂನ್ 30ರಂದು ಬೆಳಿಗ್ಗೆ 5:26 ಅಂತ್ಯವಾಗುತ್ತದೆ. ಆದ್ದರಿಂದ ಜೂನ್ 29ರಂದು ವಟ ಸಾವಿತ್ರಿ ವೃತವನ್ನು ಆಚರಿಸುವುದು ಅತ್ಯಂತ ಶುಭಕರ. ವೃತ ಆಚರಿಸುವವರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು. ಮನೆಯ ದೇವರ ಪೂಜೆ ಮಾಡಿ ಗಣಪತಿಯನ್ನು ಪ್ರಾರ್ಥಿಸಿ ವೃತದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಂತರ ಆಲದ ಮರದ ಬಳಿ ತೆರಳಿ ಪೂಜೆ ಮಾಡಬೇಕು. ಮೊದಲು ಮರದ ಬೇರುಗಳಿಗೆ ನೀರನ್ನು ಅರ್ಪಿಸಿ
ಅರಿಶಿನ ಮತ್ತು ಕುಂಕುಮ ಹಚ್ಚಿ ಹೂಗಳನ್ನು ಸಮರ್ಪಿಸಬೇಕು. ನಂತರ ಹಾಲು ಅಥವಾ ಅರಿಶಿಣದ ನೀರನ್ನು ಬೇರುಗಳಿಗೆ ಅರ್ಪಿಸಿ ದೀಪ ಹಚ್ಚಬೇಕು. ಧೂಪ, ದೀಪ, ನೈವೇದ್ಯ ಸಮರ್ಪಿಸಿದ ನಂತರ 7, 11 ಅಥವಾ 21 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕುವ ವೇಳೆ ಹತ್ತಿಯ ದಾರವನ್ನು ಮರದ ಸುತ್ತ ಸುತ್ತುತ್ತಾ ಪತಿಯ ಆಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು. ಈ ಋತುವನ್ನು ಆಚರಿಸುವಾಗ ಸಾಧ್ಯವಾದಷ್ಟು ಉಪವಾಸವನ್ನು ಪಾಲಿಸುವುದು ಉತ್ತಮ. ಆರೋಗ್ಯದ ಕಾರಣದಿಂದ ಸಂಪೂರ್ಣ ಉಪವಾಸ ಸಾಧ್ಯವಾಗದವರು ಹಾಲು, ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಋತದ ದಿನ ಕೋಪ, ಸುಳ್ಳು, ಜಗಳ ಹಾಗೂ ದುಷ್ಟಚಿಂತನೆಗಳಿಂದ ದೂರವಿದ್ದು ದೇವರ ಸ್ಮರಣೆಯಲ್ಲಿ ದಿನವನ್ನು ಕಳೆಯಬೇಕು. ಪೂಜೆ ಮುಗಿದ ನಂತರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ತಾಂಬೂಲಗಳನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯುವುದು ಕೂಡ ಅತ್ಯಂತ ಶುಭವಾಗಿದೆ. ವಟಸಾವಿತ್ರಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಪತಿಯ ಆರೋಗ್ಯ, ಆಯುಷ್ಯ ವೃದ್ಧಿಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹಾಗೂ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರಿಗೆ ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಜೊತೆಗೆ ಅಖಂಡ ಸೌಭಾಗ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ಲಭಿಸುತ್ತದೆ. ಸ್ನೇಹಿತರೆ, ಸಾವಿತ್ರಿಯ ದೃಢ ಸಂಕಲ್ಪ, ಭಕ್ತಿ ಮತ್ತು ಪತಿವ್ರತ ಧರ್ಮ ಇಂದಿಗೂ ಎಲ್ಲರಿಗೂ ಆದರ್ಶವಾಗಿದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಭಕ್ತಿ, ನಿಷ್ಠೆ ಮತ್ತು ಧೈರ್ಯ ಇದ್ದರೆ ಎಲ್ಲವನ್ನೂ ಜಯಿಸಬಹುದು ಎಂಬ ಸಂದೇಶವನ್ನು ಈ ಋತು ನಮಗೆ ನೀಡುತ್ತದೆ. ಆದ್ದರಿಂದ ಈ ಜ್ಯೇಷ್ಠ ಪೌರ್ಣಿಮೆಯಂದು ಭಕ್ತಿಯಿಂದ ವಟಸಾವಿತ್ರಿ ವ್ರತವನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿರಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧೃತಿ ಡಿವೋಷನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.